ನಾನಿಲ್ಲಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ. ಆ ಸ್ಟಿಚಿಂಗಿಂದು ಕಟ್ಟಿಂಗು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬ್ಯಾಕ್ ಹುಕ್ಕಿದ್ದು ಬ್ಲೌಸ್ ಕಟ್ಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಬ್ಯಾಕ್ ಹುಕ್ ಒಂದು ತುಂಬ ಬ್ರಾಡಾಗಿ ಬೇಕು ಅಂತ ಕೇಳಿದ್ದಾರೆ. ಆ ಬ್ರಾಡ್ ನೆಕ್ಕಿಗೆ ಶೋಲ್ಡ್ರು ಬೀಳದೇ ಇರೋ ರೀತಿ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಹೇಳಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಶೋಲ್ಡ್ರ್ ಡ್ರಾಪ್ ಆಗಬಾರ್ದಲ್ವ, ಹಾಗಾಗಿ ಇದು ಲೆಂತು ಮತ್ತು ಬ್ರಾಡ್ ಎಷ್ಟು ತೊಗೋಬೇಕು ಆ ಕಾನ್ಸೆಪ್ಟಲ್ಲಿ ಹೇಳ್ಕೊಡ್ತಾ ಇರೋದು. ಅದಕ್ಕೆ ಬ್ಯಾಕ್ ಒಂದೇ ಅಲ್ಲ, ಫ್ರಂಟು ಕೂಡ ಇಂಪಾರ್ಟೆಂಟೇ. ಹಾಗಾಗಿ ಫ್ರಂಟ್ ಲೆಂತು, ಫ್ರಂಟ್ ಮೆಷರ್ಮೆಂಟು, ಫ್ರಂಟಲ್ಲಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತಲೂ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅವ್ರದ್ದು ಮೆಷರ್ಮೆಂಟು ಬಾಡಿ ಅಳತೆ ಮೆಷರ್ಮೆಂಟ್ ಇರೋದ್ರಿಂದ ಬಾಡಿ ಅಳತೆ ಮೆಷರ್ಮೆಂಟಿಗೆ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಅವ್ರದ್ದು 15.5 ಚೆಸ್ಟ್ ಲೆಂತ್ನ ಇಟ್ಕೋತಾ ಇದ್ದೀನಿ. ಅಂದರೆ 15 ಇಂಚು ಲೆಂತ್ ಇದೆ, ಅದಕ್ಕೆ ಹಾಫ್ ಇಂಚನ್ನ ಆ್ಯಡ್ ಮಾಡಿಕೊಂಡು 15.5 ಇಟ್ಕೊಂಡಿದ್ದೀನಿ. ಶೋಲ್ಡರು ಡ್ರಾಪ್ ಆಗಬಾರ್ದು ಅಂದರೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಸ್ಟ್ರೈಟ್ ಬರುತ್ತಲ್ವ, ಈ ಸ್ಟ್ರೈಟಲ್ಲಿ ಮಾರ್ಕ್ ಹಾಕಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಇದು ಸ್ಟ್ರೈಟ್ ಲೈನು. ಅದ್ರ ಜೊತೆಗೆ ಈ ರೀತಿ 1/4 ಇಂಚಷ್ಟು ಕೆಳಗಡೆ ಮಾಡ್ಕೋಬೇಕು ಲೈನ್ಸ್ನ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಶೋಲ್ಡ್ರು ಇಳಿಯಲ್ಲ. ನಾರ್ಮಲ್ ಬ್ಲೌಸಿಗೂ ಈ ರೀತಿ ಮಾಡ್ಕೋಬೋದು. ಈಗ ನಾನು ಈ ಮಾರ್ಕ್ನ ಬೇಡ ನನಗಿದು, ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಿಂದ ಡೌನ್ ಮಾಡ್ಕೊಳ್ಳೋಕ್ಕೋಸ್ಕರ ಈ 2 ಲೈನ್ಸ್ ಹಾಕಿದ್ದೀನಿ. ಅವ್ರಿಗೆ ಬ್ರಾಡ್ ಎಷ್ಟು ಬೇಕು ಅದಕ್ಕಿಂತ ಶೋಲ್ಡರ್ ಎಷ್ಟು ಬೇಕು ಎರಡನ್ನೂ ಈಕ್ವಲ್ ಮಾಡಿ ನೋಡಬೇಕು. ಬ್ರಾಡ್ ಬಂದು 1.5ಇಂದ 1.25 ಇಟ್ಕೋಬೋದು. ಸಣ್ಣ ಇದ್ದು ಬ್ರಾಡ್ ಕೇಳೋರಿಗೆ 1.5 ಇಟ್ಕೊಂಡ್ರಾಗುತ್ತೆ. ಇವರು 38 ಇಂಚಸ್ ಮೆಷರ್ಮೆಂಟು, ಹಾಗಾಗಿ ಇವರಿಗೆ 1.25 ಮೆಷರ್ಮೆಂಟ್ನ ಇಟ್ಕೊಂಡಿದ್ದೀನಿ. ಶೋಲ್ಡರು ಅಷ್ಟೇ ಸ್ವಲ್ಪ ಅಗಲ ಕೇಳಿದ್ದಾರೆ. ಅವರಿಗೆ ಸ್ಟಿಚ್ಚಿಂಗಾಗಿ 2.5 ಬೇಕು. ಸೊ ಈ ಸ್ಟಿಚ್ಚಿಂಗಾಗಿ 2.5 ಬೇಕು ಅಂದರೆ 3.25 ಇಟ್ಕೋಬೇಕು. ನನ್ನ ಸ್ಟಿಚ್ಚಿಂಗ್ ಮೆಷರ್ಮೆಂಟಲ್ಲಿ 3/4 ಇಂಚು ಹೋಗುತ್ತೆ, ಹಾಗಾಗಿ 3.25 ಇಟ್ಕೊಂಡಿದ್ದೀನಿ. ಇದು ಅಷ್ಟೇ 5.5 ಶೋಲ್ಡರ್ ಇದಲ್ಲ, ಸ್ಲೀವ್ ಲೆಂತು, ಆರ್ಮ್ಸ್ ಲೆಂತು 5.5 ಇಟ್ಕೊಂಡಿದ್ದೀನಿ. ಫ್ರಂಟ್ ಡೀಪ್ ಬಂದು 7 ಸಾಕು. ಈಗ ನಾನಿಲ್ಲಿ 1.25 ಇಂಚಸ್ ಇವ್ರ ಮೆಷರ್ಮೆಂಟಿಗೆ ಇಟ್ಕೊಂಡಿದ್ದೀನಲ್ವ, ಅದೇ ಮೆಷರ್ಮೆಂಟಲ್ಲಿ 3 ಇಂಚಸ್ಸು ಬ್ರಾಡ್ ಇಟ್ಕೋತಾ ಇದ್ದೀನಿ. ಅವರ ಬಾಡಿ ಮೆಷರ್ಮೆಂಟಿಗೆ 3 ಇಂಚಸ್ಸು ಮೆಷರ್ಮೆಂಟ್ನ ಇಟ್ಟಿದ್ದೀನಿ. ಇದು ಇಂಪಾರ್ಟೆಂಟೇ. ಹಾಗಾಗಿ ಇದು ಎಷ್ಟು ಬೇಕು ಅಂತ ಹೇಳಿ ಈ ಮೆಷರ್ಮೆಂಟ್ ನೋಡಿಕೊಂಡು ಇಲ್ಲಿ 1.25 ಇಂಚಸ್ ಇದೆ ಲೆಂತ್. ಅವ್ರದ್ದು ಅವ್ರದ್ದು ಬಾಡಿ ಫಿಟ್ಟಿಂಗ್ ಮೆಷರ್ಮೆಂಟು 38 ಇರೋದ್ರಿಂದ ಇಲ್ಲಿ 3 ಇಂಚಸ್ನ ಬ್ರಾಡ್ ಇಟ್ಕೋತಾ ಇದ್ದೀನಿ. ಇದು ಜಾಸ್ತಿ ಆದಷ್ಟು ನೆಕ್ ಶೇಪು ಚೆನ್ನಾಗಿ ಬರುತ್ತೆ ಅಂತ.
ಅವ್ರಿಗೆ ಸ್ಟಾರ್ ನೆಕ್ ಬೇಕಾಗಿದೆ. ಹಾಗಾಗಿ ಇವರ ಸುತ್ತಳತೆ ಬಂದು 37, 38, 37, 36 ಇವು 3 ಮೆಷರ್ಮೆಂಟು. ಈ ಮೆಷರ್ಮೆಂಟ್ ಸಾಕಾಗತ್ತೆ. ಹಾಗಾಗಿ ಇದನ್ನು ಈ ಮೆಷರ್ಮೆಂಟ್ ಈ ಸೈಜ್ ಅವ್ರಿಗೆ ಆಗುತ್ತೆ ಈ ಮೆಷರ್ಮೆಂಟು ಅಂತ. ಈಗ ಇವ್ರದ್ದು 37 ಮೆಷರ್ಮೆಂಟು. 37 ಮೆಷರ್ಮೆಂಟ್ನ 4 ಭಾಗ ಮಾಡೋಣ. ನನಗೆ ಎಷ್ಟು ಬರುತ್ತೆ ಅಂದರೆ 9.25 ಇಂಚಸ್ ಬರುತ್ತೆ. ನಾನು ಇದನ್ನು ಸ್ಟ್ರೈಟಾಗೇ ಇಟ್ಟು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೆಕ್ಕಿನ ಮೆಷರ್ಮೆಂಟಲ್ಲಿ ತೊಗೊಂಡೆಲ್ಲ ಮಾರ್ಕ್ ಮಾಡ್ಕೋತಾ ಇಲ್ಲ ನಾನು ಇದೇ ಸ್ಟ್ರೈಟ್ ಏನಿದೆ ಅದೇ ಮೆಷರ್ಮೆಂಟಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಈಗ ಇದನ್ನು ನಾನು ಈ ರೀತಿ ಮೊದಲೇ ಬರ್ಕೊಬಿಡ್ತೀನಿ. ಇದು ಸ್ಟಿಚ್ಚಿಂಗ್ ಆಗೋವರೆಗೂ ಇದೇ ಮೆಷರ್ಮೆಂಟಲ್ಲೇ ನಾನು ಸ್ಟಿಚ್ಚಿಂಗ್ ಕೂರಿಸ್ಕೋತೀನಿ. ಇವ್ರದ್ದು ಚೆಸ್ಟ್ ಲೆಂತ್ ಬಂದು 15.25 ಅಲ್ಲ, ಅವರಿಗೆ 11 ಇಂಚಸ್ಸು ಡೌನ್ ಮಾಡಬೇಕು. ಅಂದರೆ ಶೋಲ್ಡ್ರು ಯಾವುದೇ ರೀತಿ ಡ್ರಾಪ್ ಆಗಬಾರ್ದು. ಅಂದರೆ ಈ ರೀತಿ ಶೋಲ್ಡರ್ನ ಮೆಷರ್ಮೆಂಟ್ ತೊಗೊಂಡು ಮಾಡಬೇಕಾಗತ್ತೆ. ಇವಾಗ ಬ್ಯಾಕ್ ಓಪನ್ ಇದೆ. ನಾನು ಅದನ್ನು ಫ್ರಂಟು ಓಪನ್ ಇಲ್ಲದೆ ಇರೋ ಕಡೆ ಫೋಲ್ಡಿಂಗಲ್ಲಿ ಕಟ್ ಮಾಡಿದ್ದೀನಿ. ಈಗ ಬ್ಯಾಕ್ ಹುಕ್ ಇರೋದ್ರಿಂದ ಕೆಲವರಿಗೆ ಬ್ಯಾಕ್ ಹುಕ್ ಯಾವ ರೀತಿ ಕಟ್ ಮಾಡಿ ಹೊಲಿಯೋದು ಅಂತ ಗೊತ್ತಿರಲ್ಲ. ಸಿಂಪಲ್ ಫ್ರಂಟನ್ನು ಫೋಲ್ಡಿಂಗಲ್ಲಿ ಇಟ್ಕೊಂಡು ಕಟ್ ಮಾಡಬೇಕು, ಬ್ಯಾಕನ್ನು ಓಪನ್ ಇರೋ ಕಡೆ ಇಟ್ಟು ಕಟ್ ಮಾಡಬೇಕು. ಬ್ಯಾಕನ್ನು ಮೆಷರ್ಮೆಂಟ್ ಎಷ್ಟಿದೆ ಅಂದರೆ ಅದು ಕೂಡ 50 ಲೆಂತ್ ಇದೆ, 15 ಇಂಚಸ್ ಲೆಂತು. ಅದಕ್ಕೆ 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇರೋದು. ಇದು ಅಷ್ಟೇ, ಯಾವುದಕ್ಕೋಸ್ಕರ ರೀಸನ್ನು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ, 2 ಟಿಪ್ಸಿಂದ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಹೇಳ್ಕೊಡ್ತಾ ಇರೋದು. ಅದನ್ನು ಯಾವ ರೀತಿ ತೊಗೋಬೇಕು ಬ್ರಾಡ್ನ ಅಂತ, ಒಂದು ಶೋಲ್ಡರ್ ಹತ್ರ ಯಾವ ರೀತಿ ಮಾರ್ಕ್ ಹಾಕೋಬೇಕು ಅಂತ. ಈಗ ನಾನು ಶೋಲ್ಡರ್ ಹತ್ರ ಯಾವ ರೀತಿ ಅಂದರೆ ಸ್ಟ್ರೈಟಾಗಿ ಮಾರ್ಕ್ ಆಗ್ತಾ ಇಲ್ಲ, ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಆಗ್ತಾ ಇದ್ದೀನಿ. ಇದು ಒಂದು ಬೆಸ್ಟ್ ರೀಸನ್ನು ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ. ಇದು ಅಷ್ಟೇ, ಫ್ರಂಟಲ್ಲಿ ನಾನು ಬ್ರಾಡಿಗೆ ಡೀಪ್ ಇಟ್ಟಿದ್ದೆ ಅದೇ ಮೆಷರ್ಮೆಂಟಲ್ಲೇ 1.25 ಇಂಚಸ್ಗೆ ಬಿಡ್ತಾ ಇದ್ದೀನಿ. ಶೋಲ್ಡರು ಸೇಮ್ 3.25 ಇಂಚಸ್ಸು, ಅದೇ ಸೇಮ್ ಮೆಷರ್ಮೆಂಟಿಗೆ ಮಾರ್ಕ್ ಹಾಕ್ಕೊಂಡಿರೋದು. ಇದು ಅಷ್ಟೇ ಸೇಮ್ ಶೋಲ್ಡರ್ ಲೆಂತು ಮೆಷರ್ಮೆಂಟು. ಅವ್ರದ್ದು ಡೀಪ್ ಬಂದು 12 ಇಂಚು,
12 ಇಂಚು ಡೀಪ್ ಇದ್ದು ಜಾಸ್ತಿ ಡೀಪ್ ಇರೋ ಬ್ಲೌಸಿಗೆ ಬ್ರಾಡಾಗಿ ಕೊಟ್ಟಾಗ ಶೋಲ್ಡ್ರ್ ಬೀಳಬಾರ್ದು ಅನ್ನೋ ರೀಸನಿಗೆ 12 ಇಂಚು ಅವರಿಗೆ ಡೀಪ್ ಬೇಕಾಗಿದೆ. ಇವಾಗ ನಾನು ಇದಕ್ಕೆ 3 ಇಂಚಸ್ಸು ಬ್ರಾಡಿಗೆ ಮಾರ್ಕ್ ಹಾಕಿದ್ದೀನಿ. ಇಷ್ಟು ಬ್ರಾಡ್. ಇದು ಸಣ್ಣ ಆದವ್ರಿಗೆ ಕಡಿಮೆ ಆಗ್ತಾ ಹೋಗುತ್ತೆ, ದಪ್ಪ ಇದ್ದವ್ರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಬ್ರಾಡ್ ಅಷ್ಟೇ. ಇನ್ನು ಬಾಡಿ ಫಿಟ್ಟಿಂಗ್ ಎಷ್ಟಿತ್ತು? 9.25 ಇಂಚಸ್ಸು, ಅಂದರೆ 37 ಮೆಷರ್ಮೆಂಟಿಗೆ 9.25 ಮೆಷರ್ಮೆಂಟ್ ಬರುತ್ತೆ. ನೀವು ಯಾವುದೇ ರೀತಿ ನೆಕ್ಕನ್ನು ಚೇಂಜ್ ಮಾಡೋದಾದ್ರೂ ಈ ಮೆಷರ್ಮೆಂಟಲ್ಲಿ ಮಾಡಿದ್ರೆ ನಿಮಗೆ ಶೋಲ್ಡ್ರು ಡ್ರಾಪ್ ಆಗಲ್ಲ. ಅದು ಬೆಸ್ಟ್ ರೀಸನ್ನು. ಕೆಲವರು ಬ್ರಾಡ್ ಕೇಳಿದ್ದಾರೆ, ಡೀಪ್ ಕೇಳಿದ್ದಾರೆ. ಹೇಗಪ್ಪ ಇಟ್ಕೊಂಡು ಹೊಲಿಯೋದು, ಯಾವ ರೀತಿ ಹೊಲಿಯೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಟಿಪ್ಸ್ನ ಯೂಸ್ ಮಾಡಿ. ಖಂಡಿತ ನಿಮ್ಮ ಬ್ಲೌಸು ಶೋಲ್ಡ್ರ್ ಡ್ರಾಪ್ ಆಗದೇ ಇರೋ ರೀತಿ ನೀಟಾಗಿ ಬರುತ್ತೆ.